ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತು ಆಟೋ ಸೆಕ್ಟರ್ನ ಹಲವಾರು ಕಂಪನಿಗಳು ತಮ್ಮ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ದು, ಆ ಡೇಟಾದಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಹಾಗೆ ನಾನು ಇಂದಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಾವು ಮೋತಿಲಾಲ್ ಓಸ್ವಾಲ್ ಜೊತೆ ಟೈಅಪ್ ಅನ್ನು ಮಾಡ್ಕೊಂಡಿರೋ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಒಂದಷ್ಟು ಪ್ರೋಗ್ರಾಮ್ಸ್ ಬಗ್ಗೆ ಕೂಡ ಮಾತಾಡಿದ್ದೀನಿ. ಜೊತೆಗೆ ಹಲವು ಅವಕಾಶಗಳು ಕೂಡ ಈ ಮೂಲಕ ಓಪನ್ ಅಪ್ ಆಗ್ತಿದೆ. ಇದು ಎಲ್ರಿಗೂ ಲಾಭವನ್ನು ಕೊಡುವಂತವು. ನೀವೇನಾದ್ರೂ ಇಲ್ಲಿವರೆಗೂ ಮೋತಿಲಾಲ್ ಓಸ್ವಾಲ್ ಹತ್ರ ಅಕೌಂಟ್ ಅನ್ನ ಹೊಂದಿಲ್ಲ ಅಂದ್ರೆ ನಾನು ಲಿಂಕ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಒಂದಷ್ಟು ಹೊಸ ಪ್ರೋಗ್ರಾಮ್ ಗಳನ್ನ ಮಾಡೋ ಮೂಲಕ ನಿಮಗೆ ಒಂದಷ್ಟು ಸರ್ವಿಸಸ್ ಅನ್ನು ಕೂಡ ನಾವು ಈ ಮೂಲಕ ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಸರ್ಕಾರದಿಂದ ಒಂದು ಸುದ್ದಿ ಬಂದಿದೆ. ಅದರಲ್ಲೂ ಎಸ್ಪೆಷಲಿ ಫೈನಾನ್ಸ್ ಮಿನಿಸ್ಟ್ರಿಯಿಂದ. ಇದು ಗವರ್ನಮೆಂಟ್ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂತಹ ಸುದ್ದಿ. ನೋಡಬಹುದು, 8th ಪೇ ಕಮಿಷನ್ ಅಪ್ಡೇಟ್, ನೋ ಪ್ರಪೋಸಲ್ ಟು ಮರ್ಜ್ DAR ವಿತ್ ಬೇಸಿಕ್ ಪೇ, ಕ್ಲಾರಿಫೈಸ್ ಫೈನಾನ್ಸ್ ಮಿನಿಸ್ಟ್ರಿ. ಅಂದ್ರೆ 8th ಪೇ ಕಮಿಷನ್ ಬಗ್ಗೆ ಡಿಸ್ಕಷನ್ಸ್ ಶುರುವಾದಂತಹ ಸಂದರ್ಭದಲ್ಲಿ ಒಂದಷ್ಟು ಸುದ್ದಿಗಳು ಬಂದಿದ್ವು. DA ಹಾಗೂ DR ಅನ್ನ ಬೇಸಿಕ್ ಪೇ ಜೊತೆ ಮರ್ಜ್ ಮಾಡಬಹುದು ಅಂತ. ಅದಕ್ಕೆ ಫೈನಾನ್ಸ್ ಮಿನಿಸ್ಟ್ರಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಆ ತರದ ಯಾವುದೇ ಪ್ರಪೋಸಲ್ ನಮ್ಮ ಮುಂದೆ ಇಲ್ಲ ಅಂತ. ಮೇ ಬಿ ಗವರ್ನಮೆಂಟ್ ಎಂಪ್ಲಾಯೀಸ್ಗೆ ಒಂದಷ್ಟು ಖುಷಿಯನ್ನ ಕೊಡಬಹುದು ಈ ಸುದ್ದಿ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಬ್ಯಾಂಕ್ ಆಫ್ ಜಪಾನ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಅದರಲ್ಲೂ ನೋಡಬಹುದು, BOJ ಇನ್ಸ್ ಅಟ್ ಡಿಸೆಂಬರ್ ರೇಟ್ ಹೈಕ್ ಆಸ್ ಯುಟಾ ಸಿಗ್ನಲ್ಸ್ ಪಾಲಿಸಿ ಶಿಫ್ಟ್. ನಿಮ್ಗೆ ಎಲ್ರಿಗೂ ಗೊತ್ತಿರೋ ಜಪಾನ್ ಅಲ್ಲಿ ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಇರ್ತಾ ಇತ್ತು. ಈ ಹಿಂದೆ ಅಂತೂ ನಿಲ್ಲಿತ್ತು, 0 ಇತ್ತು. ಹಾಗೆ ಕೆಲವು ತಿಂಗಳುಗಳ ಹಿಂದೆ ಸ್ವಲ್ಪ ಜಾಸ್ತಿ ಕೂಡ ಮಾಡಿದ್ರು. ಅಂತ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲವೂ ಕೂಡ ನೆಗೆಟಿವ್ ಅಲ್ಲಿ ರಿಯಾಕ್ಷನ್ ಮಾಡಿದ್ವು. ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ. ಮೇ ಬಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ, ಅಂದ್ರೆ ಡಿಸೆಂಬರ್ 18-19 ತಾರೀಕು ಇರುವಂತಹ ಮೀಟಿಂಗ್ ಅಲ್ಲಿ ರೇಟ್ ಹೈಕ್ ಅನ್ನ ಮಾಡಬಹುದು ಅಂತ. ಈ ಸುದ್ದಿ ಬಂದ ಮೇಲೆ ಜಪಾನ್ ಕರೆನ್ಸಿ ಎನ್ ಸ್ಟ್ರಾಂಗ್ ಆಗಿದೆ ಡಾಲರ್ ಎದುರುಗಡೆ. ಹಾಗೆ ಜಪಾನ್ 10 year ಗವರ್ನಮೆಂಟ್ ಬಾಂಡ್ ಈಲ್ಡ್ 1.84% ಗೆ ಅಪ್ ಆಗಿದೆ, ಮೇಕಿಂಗ್ ಇಟ್ಸ್ ಹೈಯೆಸ್ಟ್ ಲೆವೆಲ್ ಸಿನ್ಸ್ ಜೂನ್ 2008. 2008 ನಂತರ ಹೈಯೆಸ್ಟ್ ಲೆವೆಲ್ ಅನ್ನ ತಲುಪಿದೆ. ಜಪಾನ್ ರೇಟ್ ಹೈಕ್ ಅನ್ನ ಮಾಡೋದು ಖಂಡಿತ ಮಾರ್ಕೆಟ್ಗೆ ಸದ್ಯದ ಮಟ್ಟಿಗೆ ಅಷ್ಟೇನು ಒಳ್ಳೆ ಸುದ್ದಿ ಆಗೋದಿಲ್ಲ. ಬಟ್ ಈಗಾಗಲೇ ಅಲ್ಲಿನ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗಿದೆ. ಬಾಂಡ್ ಯೀಲ್ಡ್ ಜಾಸ್ತಿ ಆಗುತ್ತೆ ಅಂದ್ರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಜಪಾನ್ ಅಲ್ಲಿ ಸಾಲವನ್ನು ತಗೊಂಡು ಬೇರೆ ಬೇರೆ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಪ್ರಾಫಿಟ್ ಬುಕ್ ಅನ್ನ ಮಾಡ್ತಾರೆ. ಹಿಂದೆ ಅದೇ ಆಗಿದ್ದು. ನಾನು ಇವತ್ತು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಒಂದು ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿದೆ. ಇದೇ ಕಾರಣಕ್ಕೆ ನಾನು ಶೇರ್ ಮಾಡಿದ್ದನ್ನ. ಇನ್ ಕೇಸ್ ಇಲ್ಲಿವರೆಗೂ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ, ಯಾಕೆ ಜಪಾನ್ ರೇಟ್ ಹೈಕ್ ಮಾಡೋದು ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ. ಜಪಾನ್ ಅಲ್ಲಿ ಆಲ್ಮೋಸ್ಟ್ ನಿಲ್ ಇಂಟ್ರೆಸ್ಟ್ ರೇಟ್ ಇದ್ದಿದ್ರಿಂದ ಅಲ್ಲಿಂದ ಲೋನ್ ತಗೊಂಡು ಅದನ್ನ ಡಾಲರ್ಗೆ ಕನ್ವರ್ಟ್ ಮಾಡಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಬಿಗ್ ಇನ್ವೆಸ್ಟರ್ಸ್ ಹಾಗೂ ಇನ್ಸ್ಟಿಟ್ಯೂಷನ್ಸ್. ಹಾಗೆ ರುಪಿಗೆ ಕನ್ವರ್ಟ್ ಮಾಡಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿರೋರು ಇದ್ದಾರೆ. ಹೀಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ದೊಡ್ಡ ಮಟ್ಟದಲ್ಲಿ ಇದೆ ಗ್ಲೋಬಲ್ ಲೆವೆಲ್ ಅಲ್ಲಿ. ಹಾಗಾಗಿ ಜಪಾನ್ ರೇಟ್ ಹೈಕ್ ಮಾಡುತ್ತೆ ಅಂದ್ರೆ ಅವ್ರುಗಳು ಏನ್ ಮಾಡ್ತಾರೆ, ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಹಾಗಾಗಿ ಇರುವಂತಹ ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿ ಅಲ್ಲಿ ಸಾಲವನ್ನ ತೀರಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅಡ್ವರ್ಸ್ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೆ ಆಗುವಂತ ಪ್ರಾಬಬಿಲಿಟಿ ಕೂಡ ಇರುತ್ತೆ. ಬಟ್ ಏನೋ ಡಿಸೈಡ್ ಆಗಿಲ್ಲ. ರೀಸೆಂಟ್ ಆಗಿ IMF ಕೂಡ ರೇಟ್ ಹೈಕ್ ಮಾಡಬೇಡಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ಮಾಡಿತ್ತು. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಬಹುಶಃ ಎಷ್ಟು ಜನ ನೋಡಿದ್ರೋ ಗೊತ್ತಿಲ್ಲ, ನೀವು ನೋಡಿರೋರಿಗೆ ಗೊತ್ತಿರುತ್ತೆ ಅದು. ಬಟ್ ಈಗ ಇವರು ಕೊಡ್ತಿರುವಂತ ಇಂಟ್ ಪ್ರಕಾರ ಮೇ ಬಿ ನೆಕ್ಸ್ಟ್ ಅಂದ್ರೆ 18-19 ತಾರೀಕು ಇರುವಂತ ಮೀಟಿಂಗ್ ಅಲ್ಲಿ ರೇಟ್ ಹೈಕ್ ಮಾಡಬಹುದು ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಕಾದು ನೋಡೋಣ. ಹಾಗೆ ಈಗಾಗಲೇ ಲಾಸ್ಟ್ ಟೈಮ್ ರೇಟ್ ಹೈಕ್ ಆದಂತ ಸಂದರ್ಭದಲ್ಲಿ ರಿಯಾಕ್ಷನ್ ಬಂದಿತ್ತಲ್ಲ, ಆ ಕಾರಣಕ್ಕೆ ಅಷ್ಟು ದೊಡ್ಡ ರಿಯಾಕ್ಷನ್ ಈಗ ಬರದೇನೂ ಇರಬಹುದು. ಅಂತಹ ಪ್ರಾಬಬಿಲಿಟಿ ಕೂಡ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ನೋಡೋಣ, ಅದಕ್ಕೆಲ್ಲ ಕಾಲನೇ ಉತ್ತರ ಹೇಳಬೇಕಾಗುತ್ತೆ. ನಂತರ GST ಕಲೆಕ್ಷನ್ ಡೇಟಾ ರಿಲೀಸ್ ಆಗಿದೆ ನವೆಂಬರ್ ಮಂತ್. ನೋಡಬಹುದು, GST ಕಲೆಕ್ಷನ್ ಸ್ಲೋ ಟು 12 month ಲೋ ಆಫ್ ₹1.7 lakh crore ಇನ್ ನವೆಂಬರ್. ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಜಸ್ಟ್ 0.7% ಅಪ್ ಆಗಿದೆ. ಬಟ್ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗಿದೆ. ನೋಡಬಹುದು, 1.96 lakh crore ಇತ್ತು ಅಕ್ಟೋಬರ್ ಅಲ್ಲಿ, ಈಗ 1.7 lakh crore ಇದೆ. ಅಕ್ಟೋಬರ್ ಸ್ಪೆಂಡಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ. ಅದು ಹಬ್ಬಗಳ ಸೀಸನ್. ಹಾಗಾಗಿ ಎಕ್ಸಾಕ್ಟ್ಲಿ ಅದಕ್ಕೆ ಕಂಪೇರ್ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಬಟ್ ಸ್ಟಿಲ್ ಡೌನ್ ಇದೆ. ಬಟ್ ಇಯರ್ಲಿ ಕೂಡ ಏನಂತ ದೊಡ್ಡ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಜಸ್ಟ್ 0.7% ಗ್ರೋ ಆಗಿದೆ ಲಾಸ್ಟ್ ನವೆಂಬರ್ ಹೋಲಿಸಿದ್ರೆ. ಇನ್ನು PSB ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. Government likely to draw up mega PSB merger plan to trim state-owned banks to 4 in FY27. So maybe ಸರ್ಕಾರ 12 ಸರ್ಕಾರಿ ಬ್ಯಾಂಕ್ಗಳೇನಿದಾವೆ
ಅದನ್ನ ಮರ್ಜ್ ಮಾಡಿ 4ಕ್ಕೆ ಇಳಿಸಬಹುದು ಅಂತ ಹೇಳ್ತಿದೆ ಮನಿ ಕಂಟ್ರೋಲ್ ನ ರಿಪೋರ್ಟ್. ಇದು FY27 ಅಲ್ಲಿ. ಈಗ ನಾವು FY26 ಅಲ್ಲಿ ಇದೀವಿ. FY27 ಅಲ್ಲಿ ಆಗ್ಬಹುದು ಅಂತ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಈ ಅಪ್ಡೇಟ್ ಗಳು ಬಂದಿದ್ವು. ಮಿಡ್ ಸೈಜ್ಡ್ ಬ್ಯಾಂಕ್ಸ್ ಏನಿದಾವೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಅಬ್ಸರ್ವ್ಡ್ ಬೈ SBI, PNB, BOB. ಇನ್ನು ಕೆನರಾ ಹಾಗೂ ಯೂನಿಯನ್ ಬ್ಯಾಂಕ್ ಮರ್ಜ್ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಎಕ್ಸ್ಪೆಕ್ಟೇಷನ್. ತುಂಬಾ ದಿನದಿಂದ ಇದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾನೆ ಇದೆ. ಮೇ ಬಿ ಇದು ಫೈನಾನ್ಷಿಯಲ್ ಇಯರ್ 26-27 ಅಲ್ಲಿ ಸಾಧ್ಯ ಆಗ್ಬೋದು ಅಂತ ಹೇಳ್ತಾ ಇದೆ ಮನಿ ಕಂಟ್ರೋಲ್ ನ ಈ ರಿಪೋರ್ಟ್. ನೋಡೋಣ ಆಗುತ್ತಾ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಲೆನ್ಸ್ ಕಾರ್ಟ್ ಸಂಬಂಧಪಟ್ಟಂತ ಸುದ್ದಿಯನ್ನ ಇಂದಿನ ವಿಡಿಯೋದಲ್ಲೇ ಕವರ್ ಮಾಡಿದೆ. ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಚೆನ್ನಾಗಿದ್ದರಿಂದ ಒಳ್ಳೆ ರಿಯಾಕ್ಷನ್ ಕೂಡ ಬಂತು. ಇನ್ನೊಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ನೋಡಬಹುದು. ಲೆನ್ಸ್ ಕಾರ್ಟ್ ಸೇಸ್ ಇಟ್ ಈಸ್ ನೌ ದ ಮಾರ್ಕೆಟ್ ಲೀಡರ್ ಇನ್ ಸಿಂಗಾಪುರ್. ಸಿಂಗಾಪುರ್ ಅಲ್ಲಿ ಕಂಪನಿ ಮಾರ್ಕೆಟ್ ಲೀಡರ್ ಅಂತ ಹೇಳ್ಕೊಂಡಿದೆ. ಜೊತೆಗೆ ಸಿಂಗಾಪುರ್ ಅಲ್ಲಿ 2 hour ಡೆಲಿವರೀಸ್ ಅನ್ನ ಸ್ಟಾರ್ಟ್ ಮಾಡಿರೋ ಬಗ್ಗೆ ಕೂಡ ಕಂಪನಿ ಹೇಳಿದೆ. ಇವತ್ತಂತೂ ಲೆನ್ಸ್ ಕಾರ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಎಸ್ಪೆಷಲಿ ರಿಸಲ್ಟ್ ಕಾರಣಕ್ಕೆ. ಬಟ್ ಹೈ ವ್ಯಾಲ್ಯೂಯೇಷನ್ ಇದೆ, ಈಗಲೂ ಕೂಡ ಕೇರ್ಫುಲ್ ಆಗಿ ಇರಬೇಕು ಹೋಗುವಂತವ್ರು. ಇನ್ನು ರಷ್ಯನ್ ಆಯಿಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಇಂಡಿಯಾ ಪಿಕ್ಸ್ ಅಪ್ ನಾನ್ ಸ್ಯಾಂಕ್ಷನ್ ರಷ್ಯನ್ ಆಯಿಲ್ ಆಸ್ ಡಿಸ್ಕೌಂಟ್ಸ್ ವೈಡನ್. ಡಿಸ್ಕೌಂಟ್ಸ್ ಇನ್ನು ಜಾಸ್ತಿ ಆಗಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ಯಾವಾಗ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಕೊನೆಗಾಣ್ತಿಲ್ವಾ, ಅಮೆರಿಕ ಹಾಗೂ ಯುರೋಪ್ ಸ್ಯಾಂಕ್ಷನ್ಸ್ ಅನ್ನ ಹಾಕಿದಾವೆ ಹಲವಾರು ಕಂಪನೀಸ್ ಮೇಲೆ, ಅಂದ್ರೆ ರಷ್ಯನ್ ಕಂಪನೀಸ್ ಮೇಲೆ. ಹಾಗಾಗಿ ಒಂದಷ್ಟು ಇಳಿಕೆ ಕಂಡಿತ್ತು ಭಾರತದ ಇಂಪೋರ್ಟ್. ಈಗ ಯಾವ ಕಂಪನಿಯ ಮೇಲೆ ಸ್ಯಾಂಕ್ಷನ್ ಇಲ್ವಾ ಅಂತ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಜಾಸ್ತಿ ಮಾಡಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಾಗೂ BPCL. ಯಾಕೆಂದ್ರೆ ಡಿಸ್ಕೌಂಟ್ಸ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆ ನಿಟ್ಟಿನಲ್ಲಿ ಇಂಪೋರ್ಟ್ಸ್ ಕೂಡ ಕಂಟಿನ್ಯೂ ಆಗಿದೆ. ಇನ್ನು ಲೂಪಿನ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಲೂಪಿನ್ ಗೆಟ್ಸ್ US FDA ನಾಡ್ ಫಾರ್ ಬಯೋಸಿಮಿಲರ್ ಡ್ರಗ್. ಕಂಪನಿಯ ಬಯೋಸಿಮಿಲರ್ ಡ್ರಗ್ US FDA ಅಪ್ರೂವಲ್ ಕೊಟ್ಟಿದೆ. ಈ ಸುದ್ದಿ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ. ನೋಡಬಹುದು ನೀವು ಇಲ್ಲಿ 3:45 PM ಅಥವಾ ಮಾರ್ಕೆಟ್ ಕೊನೆ ಮೊಮೆಂಟ್ ಅಲ್ಲಿ ಬಂದಿದೆ. ನಾಳೆ ವಾಚ್ ಮಾಡಬೇಕಾಗುತ್ತೆ ಸ್ಟಾಕ್ ಅನ್ನ. ಇನ್ನು ಆಟೋ ಸೇಲ್ಸ್ ಡೇಟಾ ನೋಡೋದಾದ್ರೆ ಮಾರುತಿ ಸುಜುಕಿ ನವೆಂಬರ್ ಆಟೋ ಸೇಲ್ಸ್ ನೋಡಬಹುದು. ಟೋಟಲ್ ಪ್ರೊಡಕ್ಷನ್ 25% ಅಪ್ ಆಗಿದೆ, 25.7% ಅಥವಾ 2.12 lakh ಯೂನಿಟ್ಸ್ ಅಪ್ ಆಗಿದೆ. ಹಾಗೆ ಟೋಟಲ್ ಪ್ಯಾಸೆಂಜರ್ ವೆಹಿಕಲ್ ಪ್ರೊಡಕ್ಷನ್ 25.9% ಅಪ್ ಆಗಿದೆ ಮಾರುತಿ ಸುಜುಕಿಯಲ್ಲಿ. ಇನ್ನು ಫೋರ್ಸ್ ಮೋಟಾರ್ಸ್ ನೋಡಬಹುದು. ಸೇಲ್ಸ್ 52.9% ಅಪ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಡೊಮೆಸ್ಟಿಕ್ ಸೇಲ್ಸ್ ಅಲ್ಲೂ ಕೂಡ 59% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 20.8% ಡೌನ್ ಇದೆ. ಎಕ್ಸ್ಪೋರ್ಟ್ಸ್ ಡೌನ್ ಇದೆ, ಬಟ್ ಡೊಮೆಸ್ಟಿಕ್ ಸೇಲ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ. ನಂತರ ಐಷರ್ ಮೋಟಾರ್ಸ್ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ನೋಡಬಹುದು 22% ಅಪ್ ಆಗಿದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಮೋರ್ ದನ್ 1 lakh ಯೂನಿಟ್ಸ್ ಅನ್ನ ಕಂಪನಿ ಸೇಲ್ ಮಾಡಿದೆ ನವೆಂಬರ್ ತಿಂಗಳಲ್ಲಿ. ಇನ್ನು ಡೊಮೆಸ್ಟಿಕ್ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಕೂಡ 25% ಅಪ್ ಆಗಿದೆ. ನಂತರ ಟಾಟಾ ಮೋಟಾರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ವಾಸ್ ಅಪ್ 29%, 29% ಅಪ್ ಆಗಿದೆ CV. ಹಾಗೆ ಡೊಮೆಸ್ಟಿಕ್ CV ವಾಲ್ಯೂಮ್ಸ್ ಕೂಡ 25% ಅಪ್ ಆಗಿದೆ. ಸೇಲ್ಸ್ 25% ಅಪ್ ಆಗಿದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ 92% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ. ಇನ್ನು ಮಾರುತಿ ಸುಜುಕಿನಲ್ಲಿ ಎಕ್ಸ್ಪೋರ್ಟ್ಸ್ ನೋಡಬಹುದು 61% ಅಪ್ ಆಗಿದೆ. ಟೋಟಲ್ ಸೇಲ್ಸ್ 26% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ ಕೂಡ 20% ಅಪ್ ಆಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕಂಪನಿ 2.29 lakh ಯೂನಿಟ್ಸ್ ಅನ್ನು ಸೇಲ್ ಮಾಡಿದೆ. ಎಸ್ಟಿಮೇಟ್ NDTV ಎಸ್ಟಿಮೇಟ್ 2.11 lakh ಇತ್ತು. ಇನ್ನು ಹ್ಯುಂಡೈ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ನೋಡಬಹುದು 66,840 ಯೂನಿಟ್ಸ್ ಸೇಲ್ ಮಾಡಿದೆ. ಎಸ್ಟಿಮೇಷನ್ 66,667 ಯೂನಿಟ್ಸ್ ಇತ್ತು. ಎಸ್ಟಿಮೇಟ್ಸ್ ನ ಬೀಟ್ ಮಾಡಿದೆ. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 9% ಅಪ್ ಆಗಿದೆ. ಹಾಗೆ ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 4.3% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 26.9% ಅಪ್ ಆಗಿದೆ. ಇನ್ನು ಐಷರ್ ಮೋಟಾರ್ಸ್ ನ ಅದರ್ ವೆಹಿಕಲ್ ಸೆಗ್ಮೆಂಟ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಟೋಟಲ್ ಸೇಲ್ಸ್ ನೋಡಬಹುದು 37% ಅಪ್ ಆಗಿದೆ ಇಯರ್ ಆನ್ ಇಯರ್. ಡೊಮೆಸ್ಟಿಕ್ ಸೇಲ್ಸ್ 35% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 75% ಅಪ್ ಆಗಿದೆ. ಟೋಟಲ್ ಟ್ರಕ್ಸ್ ಅಂಡ್ ಬಸ್ಸಸ್ 5.6% ಅಪ್ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಇನ್ನು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಗೆ ಬಂದ್ರೆ ನೋಡಬಹುದು 25% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 22% ಅಪ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಂತರ TVS ಮೋಟಾರ್ಸ್ ಟೂ ವೀಲರ್ ಸೇಲ್ಸ್ ನೋಡಬಹುದು 27% ಅಪ್ ಆಗಿದೆ. ಹಾಗೆ ಡೊಮೆಸ್ಟಿಕ್ ಟೂ ವೀಲರ್ ಸೇಲ್ಸ್ 20% ಅಪ್ ಆಗಿದೆ. ಮೋಟಾರ್ ಸೈಕಲ್ಸ್ 34% ಅಪ್ ಆಗಿದೆ. ಸ್ಕೂಟರ್ಸ್ 27% ಅಪ್ ಆಗಿದೆ. ಟೋಟಲ್ ಸೇಲ್ಸ್ ಬಂದು 30% ರೈಸ್ ಆಗಿದೆ. ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ನೋಡಬಹುದು 46% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ ಕೂಡ 58% ಅಪ್ ಆಗಿದೆ. 3 ವೀಲರ್ 147% ಅಪ್ ಆಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ TVS ಮೋಟಾರ್ಸ್ ಅಲ್ಲೂ ಕೂಡ. ನಂತರ ಅಶೋಕ್ ಲೇಲ್ಯಾಂಡ್ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನೋಡಬಹುದು 29% ರೈಸ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 32% ರೈಸ್ ಆಗಿದೆ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ ನೋಡೋದಾದ್ರೆ ಎಸ್ಪೆಷಲಿ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ TVS ಮೊದಲನೇ ಸ್ಥಾನಕ್ಕೆ ಬಂದಿದೆ 26% ಮಾರ್ಕೆಟ್ ಶೇರ್ ನ ಮೂಲಕ ನವೆಂಬರ್ ಅಲ್ಲಿ. ಬಜಾಜ್ ಆಟೋ 2ನೇ ಸ್ಥಾನದಲ್ಲಿದೆ. ಏತರ್ ಎನರ್ಜಿ 3ನೇ ಸ್ಥಾನದಲ್ಲಿದೆ 17% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಬಜಾಜ್ ಆಟೋ 22% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಓಲಾ ಎಲೆಕ್ಟ್ರಿಕ್ 7% ಮಾರ್ಕೆಟ್ ಶೇರ್ ಹೋಗಿದೆ. ಅದರಲ್ಲೂ ಇಟ್ಸ್ ಲೋಯೆಸ್ಟ್ ಮಾರ್ಕೆಟ್ ಶೇರ್. ಇನ್ನು ಹೀರೋ ಮೋಟೋ ಕಾರ್ಪ್ 10% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ.
ನಂತರ ಮಹೀಂದ್ರಾ ಅಂಡ್ ಮಹೀಂದ್ರಾ PV ಸೇಲ್ಸ್ ನೋಡಬಹುದು 22% ರೈಸ್ ಆಗಿದೆ. ಟೋಟಲ್ ಸೇಲ್ಸ್ 19% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 5% ಅಪ್ ಆಗಿದೆ. ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ 33% ರೈಸ್ ಆಗಿದೆ. ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ 17% ರೈಸ್ ಆಗಿದೆ ಡೊಮೆಸ್ಟಿಕ್. ಹಾಗೆ ಟೋಟಲ್ ಟ್ರಾಕ್ಟರ್ ಸೇಲ್ಸ್ 32% ರೈಸ್ ಆಗಿದೆ. ಟ್ರಕ್ಸ್ ಅಂಡ್ ಬಸ್ಸಸ್ ಸೇಲ್ಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ 57%. ಹಾಗೆ ಟ್ರಾಕ್ಟರ್ ಎಕ್ಸ್ಪೋರ್ಟ್ ಕೂಡ 9% ರೈಸ್ ಆಗಿದೆ. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ M&M ಅಲ್ಲೂ ಕೂಡ. ಇನ್ನು VST ಟಿಲ್ಲರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 129% ರೈಸ್ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ ಟೋಟಲ್ ಸೇಲ್ಸ್. ಇನ್ನು ಟ್ರಾಕ್ಟರ್ ಸೇಲ್ಸ್ 41% ಅಪ್ ಆಗಿದೆ. ಪವರ್ ಟಿಲ್ಲರ್ ಸೇಲ್ಸ್ 146% ಅಪ್ ಆಗಿದೆ. ಇನ್ನು ಎಸ್ಕಾರ್ಟ್ ಕುಬೋಟಾ ಟೋಟಲ್ ಸೇಲ್ಸ್ 17.9% ಅಪ್ ಆಗಿದೆ. ಡೊಮೆಸ್ಟಿಕ್ ಸೇಲ್ಸ್ 15.9% ಅಪ್ ಆಗಿದೆ. ಎಕ್ಸ್ಪೋರ್ಟ್ಸ್ 87% ಅಪ್ ಆಗಿದೆ. ನಂತರ ಬಜಾಜ್ ಆಟೋ ಟೋಟಲ್ ಎಕ್ಸ್ಪೋರ್ಟ್ ನೋಡಬಹುದು 14% ರೈಸ್ ಆಗಿದೆ. ಕಮರ್ಷಿಯಲ್ ವೆಹಿಕಲ್ಸ್ 37% ಅಪ್ ಆಗಿದೆ. ಟೋಟಲ್ ಟೂ ವೀಲರ್ ಸೇಲ್ಸ್ 3% ರೈಸ್ ಆಗಿದೆ. ಹಾಗೆ ಟೋಟಲ್ ಸೇಲ್ಸ್ 8% ರೈಸ್ ಆಗಿದೆ. ಟೂ ವೀಲರ್ ಸೇಲ್ಸ್ 3.8 ಲ್ಯಾಕ್ ಯೂನಿಟ್ಸ್ ಇದೆ. 3.73 ಲ್ಯಾಕ್ ಯೂನಿಟ್ಸ್ ಅನ್ನ NDTV ಪ್ರಾಫಿಟ್ ರಿಪೋರ್ಟ್ ಮಾಡಿತ್ತು, ಅಂದ್ರೆ ಎಸ್ಟಿಮೇಟ್ ಮಾಡಿತ್ತು. ಇನ್ನು SML ಮಹೀಂದ್ರಾ ಟೋಟಲ್ ಸೇಲ್ಸ್ ನೋಡಬಹುದು 102% ರೈಸ್ ಆಗಿದೆ, ಅಂದ್ರೆ ಡಬಲ್ ಆಗಿದೆ ಸೇಲ್ಸ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಪ್ಯಾಸೆಂಜರ್ ವೆಹಿಕಲ್ಸ್ ಕೂಡ ಮೋರ್ ದನ್ ಡಬಲ್ ಆಗಿದೆ, 116% ಅಪ್ ಆಗಿದೆ. ಕಾರ್ಗೋ ವೆಹಿಕಲ್ಸ್ 83% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ SML ಮಹೀಂದ್ರಾದಲ್ಲೂ ಕೂಡ. ಅಂದ್ರೆ ಮುಂಚೆ SML ಐಸುಜು ಅಂತ ಇತ್ತು, ಈಗ ಅದು SML ಐಸುಜು ಅಲ್ಲ, SML ಮಹೀಂದ್ರಾ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಲಿಂಕ್ ಅನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಖಂಡಿತ ಇದು ಒಂದಷ್ಟು ಸರ್ವಿಸಸ್ಗೆ ಹೆಲ್ಪ್ ಆಗುತ್ತೆ. ಕೆಲವರು ಕಾಸ್ಟ್ಲಿ ಅಂತ ರೆಸ್ಪಾಂಡ್ ಮಾಡಿದ್ದೀರಿ, ನನಗಾಗ್ಲೇ ಹೇಳಿದ್ದೀನಿ. ಕಂಪೇರ್ ಟು ಡಿಸ್ಕೌಂಟ್ ಬ್ರೋಕರ್ಸ್ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಅದಕ್ಕೆ ತಕ್ಕಂತ ಅಡ್ವಾಂಟೇಜಸ್ ಕೂಡ ಇರುತ್ತೆ, ಅಂದ್ರೆ ಸರ್ವಿಸಸ್ ಕೂಡ ಇರುತ್ತೆ. ಜೊತೆಗೆ ನಾವು ಹೇಳಕ್ ಕೊಟ್ಟಿರೋದು ಇನ್ನೂ ಜಾಸ್ತಿ ಲಾಭವನ್ನ ತರುವಂತದ್ದೇ. ಯೂಸ್ ಮಾಡೋದು ಬಿಡೋದು ಆಮೇಲೆ ಬೇಕಾದ್ರೆ ನೀವು ಡಿಸೈಡ್ ಮಾಡಬಹುದು. ಲಿಂಕ್ ಇರುತ್ತೆ, ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.